ವಿಡಿಯೋ ಟಾಪಿಕ್ ಏನಂದ್ರೆ ಟೂ ಪೋಸ್ಟ್ ಲಿಫ್ಟ್ ಅಲ್ಲಿ ಕಾರ್ನ ಹೇಗೆ ಲಿಫ್ಟ್ ಮಾಡೋದು ಅಂತ ತೋರಿಸ್ತಾ ಇದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. Apply handbrake. ಆ ಕಾರ್ನ ಪಾರ್ಕಿಂಗ್ ಅಲ್ಲಿ ನಿಲ್ಸಿದೀವಿ. ಈಗ ನಾವು ಸ್ವಿಂಗರ್ನ ಕಾರ್ನ ಲಿಫ್ಟಿಂಗ್ ಪಾಯಿಂಟಿಗೆ ಕೊಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ಸ್ವಿಂಗರ್ನ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀವಿ. ಆ ಲಿಫ್ಟಿಂಗ್ ಪಾಯಿಂಟಿಗೆ ನಿಮಗೇನಾದರೂ ಹೈಟ್ ಎಕ್ಸ್ಟೆಂಡರ್ ಬೇಕು ಅಂದರೆ ನೀವು ಹೈಟ್ ಎಕ್ಸ್ಟೆಂಡರ್ ಮಾಡ್ಕೋಬೋದು. ಇದರಲ್ಲಿ ಹೈಟ್ ಎಕ್ಸ್ಟೆಂಡರ್ ಇರುತ್ತೆ. ಯಾಕಂದರೆ ಅದೇ ಸೇಮ್ ಹೈಟ್ ಬೇಕು ಅಂದರೆ ನೀವು ಮತ್ತೆ ಅದನ್ನೇ ಸೇಮ್ ಹೈಟ್ ಬೇಕಾದರೂ ಮಾಡ್ಬೋದು. ಈಗ ನೋಡಿ ನಾವು ಹೈಟ್ ಎಕ್ಸ್ಟೆಂಡರ್ನ ತೆಗೆದಿದ್ದೀವಿ. ಸೇಮ್ ಹೈಟ್ ಸಾಕು, ಈಕ್ವಲ್ ಸೈಡಿಗೆ ಎಲ್ಲ ಹೈಟು ಒಂದೇ ಥರ ಇರಬೇಕು. ನಾವೀಗ ಲಿಫ್ಟಿಂಗ್ ಪಾಯಿಂಟಿಗೆ ಕೊಡ್ತಾ ಇದ್ದೀವಿ ಸ್ವಿಂಗರ್ನ ನಾವೀಗ ಲಿಫ್ಟಿಂಗ್ ಪಾಯಿಂಟಿಗೆ ಇಟ್ಟಿದ್ದೀವಿ. ಇದು ಎಲ್ಲ ವೆಹಿಕಲಲ್ಲೂ ಲಿಫ್ಟಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಆ ಸ್ವಿಂಗರ್ನ ನಾವು ಲಿಫ್ಟಿಂಗ್ ಪಾಯಿಂಟಿಗೆ ಇಡಬೇಕು. ಗ್ರೀನ್ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಸ್ವಿಂಗ್ ಆರ್ಮು ಮೇಲೆ ಬರುತ್ತೆ. ಸ್ವಿಂಗ್ ಆರ್ಮು ಮೇಲೆ ಬಂದಿದೆ, ಗಾಡಿ ಒಂಚೂರು ನೆಲದಿಂದ ಮೇಲೆ ಬಂದಿದ ತಕ್ಷಣ ಮುಂದೆ ಹಿಂದೆ ಶೇಕ್ ಮಾಡಿ ಗಾಡಿ ಬ್ಯಾಲೆನ್ಸ್ ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಈಗ ನಾವು ಗಾಡಿನ ಲಿಫ್ಟ್ ಮಾಡಿದ್ದೀವಿ. ಈಗ ನಾವು ಫ್ರಂಟಿಗೆ ಬ್ಯಾಕಿಗೆ ಗಾಡಿ ಕರೆಕ್ಟಾಗಿ ಕೂತಿದೆಯೋ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಈಗ ನಾವು ಬ್ಯಾಕ್ ಸೈಡ್ ಚೆಕ್ ಮಾಡ್ತಾ ಇದ್ದೀವಿ. ಗಾಡಿಗೆ ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿ ಕೂತಿದೆ. ಗಾಡಿನ ಚೆಕ್ ಮಾಡಿದ್ದೀವಿ. ನಮಗೀಗ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ನಾವು ಲಿಫ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಲಿಫ್ಟ್ ಮಾಡೋದು. ಲಿಫ್ಟ್ ಮಾಡಿದ್ದೀವಿ. ಡೌನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಇದು ಸೇಫ್ಟಿ ಲಾಕು. ಈ ಸೇಫ್ಟಿ ಲಾಕ್ನ ನಾವು ಡೌನ್ ಮಾಡಬೇಕು. ಇದು ಎರಡು ಸೈಡು ಕೊಟ್ಟಿರ್ತಾರೆ ಈ ಸೇಫ್ಟಿ ಲಾಕ್ನ. ಈ ಸೇಫ್ಟಿ ಲಾಕ್ ಎಳ್ದಿದ ತಕ್ಷಣ ಈ ಥರ ಸೌಂಡ್ ಬರುತ್ತೆ, ಅವಾಗ ಲಾಕ್ ಓಪನ್ ಆಗಿದೆ ಅಂತ ಹೇಳಿ. ಈ ಸೇಫ್ಟಿ ಲಾಕ್ನ ನಾವು ಓಪನ್ ಮಾಡಿದ್ದೀವಿ. ಈಗ ನಾವು ಕಾರ್ನ ಡೌನ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಟೂ ಪೋಸ್ಟ್ ಲಿಫ್ಟನ್ನು ಆಪರೇಟ್ ಮಾಡ್ಬೋದು.